ಎಷ್ಟು ಜನ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ? ಅಗೈನ್ ಇಬ್ರು ಇದರಲ್ಲಿ. ಒಬ್ಬರು ಹೇಳಿಕೆಯನ್ನ 7 ದಿನದ ನಂತರ ಪಡೆದಿದ್ದಾರೆ, ಮತ್ತೊಬ್ಬರ ಹೇಳಿಕೆಯನ್ನ 12 ದಿನದ ನಂತರ ಪಡೆದಿದ್ದಾರೆ ಅಂತಾರೆ ನಾಗೇಶ್. ವಿಚಾರಣೆಯನ್ನ ಮುಂದೂಡೋಕ್ಕಿಂತ ಮೊದಲು ಬಂದಂಥ ಪಾಯಿಂಟ್ಗಳಿವು. 7 ಜನ ಸಾಕ್ಷಿಗಳಿದ್ದಾರೆ ಅಂತ ಜಡ್ಜ್ ಕೇಳಿದಂಥ ಪ್ರಶ್ನೆಗಳಿಗೆ ಇಬ್ರು ಸಾಕ್ಷಿಗಳಿರುವಂಥದ್ದು. ಒಬ್ಬನ ಹೇಳಿಕೆಯನ್ನ 7 ದಿನಗಳ ನಂತರ ಪಡೆದಿದ್ದಾರೆ, ಮತ್ತೊಬ್ಬನ ಹೇಳಿಕೆಯನ್ನ 12 ದಿನಗಳ ನಂತರ ಪಡೆದಿದ್ದಾರೆ. ಬರೀ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಿದ್ದಾರೆ. ರಮೇಶ್, ನಾವು ನೋಡ್ತಾ ಇದ್ವಿ ಯಾವ ರೀತಿ ವಾದ ಮಂಡನೆ ಇಲ್ಲಿ ತನಕ ಆಯಿತು ಅಂತ. ಸಂಜೆ 4 ಗಂಟೆಗೆ ಮುಂದೂಡಲ್ಪಟ್ಟಿದೆ ಅನ್ನೋದನ್ನು ಕೂಡ ನಾವು ಕೇಳಿದ್ವಿ. ಸಂಜೆ 4 ಗಂಟೆ ತನಕ ಅಂದರೆ ಈಗೇನಿದು ಈ ಊಟದ ಟೈಮು ಅಂತ ಹೇಳಿದ್ರು ಗ್ಯಾಪ್ ಕೊಟ್ಟಿರೋದು, ಅಥವಾ ಸಂಜೆ 4 ಗಂಟೆ ತನಕ ಯಾಕೆ, ಅಥವಾ ಬೇರೆ ಯಾವುದೋ ನಡುವೆ ಆದರೂ ಬೇರೆ ಕೇಸ್ಗಳನ್ನು ತಗೊಳ್ತಾರ ಏನಿದು? ಜೊತೆಗೆ ಇಡೀ ವಾದ ಮಂಡನೆ ಇದೆಯಾ, ವಾದ ಮಂಡನೆ ನಡೆದು ಬಂದಂಥ ಹಾದಿ, ಅದ್ರ ಬಗ್ಗೆ ಏನಂತೀರಿ ರಮೇಶ್? ರಂಗನಾಥ್, ಈಗ 2:15 ಮತ್ತೆ ವಿಚಾರಣೆ ಆರಂಭ ಆಗುತ್ತೆ. ಆದ್ರೆ 2:15 ಬೇರೆಯವರು ಅಂದ್ರೆ ಬೇರೆ ಕಾಯ್ತಾ ಅಂತ ಸಣ್ಣ ಪ್ರಕರಣಗಳಿವೆ, ಆ ಕೇಸ್ನ ವಿಚಾರಣೆಯನ್ನು ನಡೆಸಬೇಕು ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳಿದ್ರು. ಆ ಸಂದರ್ಭದಲ್ಲಿ ಸಿ ವಿ ನಾಗೇಶ್ವರ ಇಲ್ಲ, ಇದು ಕೂಡ ಸಣ್ಣ ಪ್ರಕರಣನೇ, ಆದ್ರೆ ಇದನ್ನ ಜಾಸ್ತಿ ವಿಜೃಂಭಿಸಲಾಗಿದೆ ಅಷ್ಟೇ, ಇದು ಕೂಡ ಸಣ್ಣ ಪ್ರಕರಣನೇ ಅಂತ ಹೇಳಿದ್ರು. ಹಾಗಿದ್ರೆ ನೀವು ಸಣ್ಣ ಪ್ರಕರಣ ಆಗಿರೋ 1:15 ಗಂಟೆ ಯಾಕೆ ವಾದ ಮಂಡನೆ ಮಾಡಿದ್ರಿ ಅಂತ ಹೇಳಿ ನ್ಯಾಯಮೂರ್ತಿಗಳು ಕೂಡ ಪ್ರಶ್ನೆ ಮಾಡಿದ್ರು. ಈಗ 2:15 ಇಂದ 4 ಗಂಟೆವರೆಗೂ ಬೇರೆ ಕೇಸ್ಗಳು ಕೂಡ ಬಾಕಿ ಇರೋದ್ರಿಂದ ಆ ಕೇಸ್ಗಳ ವಿಚಾರಣೆ ನಡೆಯುತ್ತೆ. ಅದಾದ್ಮೇಲೆ 4 ಗಂಟೆಗೆ ಮತ್ತೆ ಈ ಕೇಸ್ನ ವಿಚಾರಣೆ ಆರಂಭ ಆಗುತ್ತೆ. ಇಲ್ಲಿ ದರ್ಶನ್ ಕೇಸ್ನಲ್ಲಿ ಈಗ ಮೆರಿಟ್ಸ್ ಆಧಾರದ ಮೇಲೆ ವಾದ ಮಂಡನೆ ಆರಂಭ ಆಗಿದೆ. ಈಗ ಇಷ್ಟು ದಿವಸ ಏನು ವೈದ್ಯಕೀಯ ಆಧಾರದ ಮೇಲೆ ಮಧ್ಯಂತರ ಜಾಮೀನಿನ ವಿಚಾರ ಏನಿತ್ತು ಅದನ್ನ ಬದಿಗಿಟ್ಟು ವಕೀಲರು ಅಂದ್ರೆ ದರ್ಶನ್ ಪರ ವಕೀಲರು ಈಗ ಅರ್ಹತೆ ಆಧಾರದ ಮೇಲೆನೆ ವಾದ ಮಂಡನೆ ಆರಂಭ ಮಾಡಿದ್ದಾರೆ. ಅಂದ್ರೆ ವೈದ್ಯಕೀಯ ಆಧಾರದ ಮೇಲೆ ಅವರು ಹೆಚ್ಚಿನ ಯಾವುದೇ ಒಂದು ಪದನೂ ಕೂಡ ಇದುವರೆಗೂ ಉಲ್ಲೇಖ ಮಾಡಿಲ್ಲ. ಇದರ ಅರ್ಥ ದರ್ಶನ್ ಸರ್ಜರಿ ಮಾಡಿಸ್ಕೊಳ್ತಾರ ಇಲ್ಲೋ ಅನ್ನೋಂತ ಮತ್ತೊಂದು ಪ್ರಶ್ನೆ ಈಗ ಎದುರಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಸರ್ಜರಿ ವಿಚಾರವನ್ನ ದರ್ಶನ್ ಪರ ವಕೀಲರು ಪ್ರಸ್ತಾಪನೆ ಮಾಡಿಲ್ಲ. ಇನ್ನು ಇದರಲ್ಲಿ ಅರ್ಹತೆ ಆಧಾರದ ಮೇಲೆ ಅವ್ರು ಹೇಳ್ತಿರೋದೇನಂದ್ರೆ ಈ ಕೇಸ್ ಕಿಡ್ನಾಪ್ ಮಾಡೋದು ಉದ್ದೇಶ ಅಲ್ಲ, ರೇಣುಕಾ ಸ್ವಾಮಿಯ ಕ್ಯಾರೆಕ್ಟರ್ನ ಕೂಡ ಪರಿಗಣಿಸಬೇಕು. ರೇಣುಕಾ ಸ್ವಾಮಿನೇ ಸರಿ ಇಲ್ಲ, ಆತನೇ ವಿಕ್ಷಿಪ್ತ ಮನೋಭಾವದವನಾಗಿದ್ದ, ಆತ ಈ ರೀತಿ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ, ಈಗ ಇಂಥ ವ್ಯಕ್ತಿಯನ್ನು ವಿಜೃಂಭಿಸಿದಾರಷ್ಟೇ, ಆದ್ರೆ ಆತನಿಗೆ ಯಾವುದೇ ರೀತಿಯಾದಂತ ಅರ್ಹತೆ ಇಲ್ಲ ಅನ್ನುವಂತ ಅಂಶಗಳನ್ನ ಕೋರ್ಟ್ಗೆ ಮನದಟ್ಟು ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಅದಾದ ಮೇಲೆ ಈ ಕೇಸ್ನಲ್ಲಿ ಇದು ಏನು ಕಿಡ್ನಾಪ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಕಿಡ್ನಾಪ್ ಆಗೋದಾದ್ರೆ ಆತನೇ ಇಚ್ಛೆಯಿಂದ ಬಂದಿದ್ದಾನೆ. ಜೊತೆಗೆ ಫೋನ್ ಮಾಡಿದಾಗ ಅವ್ರ ತಂದೆ ತಾಯಿಗೆ ಆತ ಹೇಳಿದ್ದಾನೆ, ಸ್ನೇಹಿತರ ಜೊತೆ ಹೋಗ್ತಾ ಇದ್ದೀನಿ ಹೊರಗಡೆ ಅಂತ ಹೇಳಿದ್ದಾನೆ, ಊಟಕ್ಕೆ ಬರೋದಿಲ್ಲ ಮನೆಗೆ ಅಂತ ಹೇಳಿದ್ದಾನೆ. ಇದೇನ್ ತೋರಿಸುತ್ತೆ ಅಂದ್ರೆ ಕಿಡ್ನಾಪ್ ಅಲ್ಲ ಅನ್ನೋದನ್ನ ತೋರಿಸುತ್ತೆ ಅನ್ನೋದನ್ನ ಹೇಳಿ ವಾದ ಮಂಡನೆಯಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ದುರ್ಗಾಬಾದ್ನಲ್ಲಿ ಆತ ಡ್ರಿಂಕ್ಸ್ ಅಂದ್ರೆ ತಗೊಂಡು ಅದಾದ್ಮೇಲೆ ದುಡ್ಡನ್ನ ಈತನೇ ಪೇ ಮಾಡಿದ್ದಾನೆ, ಈತನ ಒಂದು ಫೋನ್ ಪೇ ಮುಖಾಂತರನೇ ಹಣ ಪಾವತಿ ಮಾಡಲಾಗಿದೆ. ಇದು ಕೂಡ ಇದು ಅಪಹರಣ ಅಲ್ಲ, ಬಲವಂತದ ಒತ್ತಾಯದಿಂದ ಅವನ ಕರೆತರಲಾಗಿಲ್ಲ ಅನ್ನೋದನ್ನ ತೋರಿಸುತ್ತೆ. ಹೀಗಾಗಿ ಇದು ಕೊಲೆ ಉದ್ದೇಶದ ಅಪಹರಣ ಅಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದೇ ರೀತಿ ಸಾಕ್ಷ್ಯನಾಶದ ಉದ್ದೇಶನೂ ಇಲ್ಲ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಹೀಗೆ ಈ ಕೇಸ್ ನಲ್ಲಿರೋ ಅರ್ಹತೆ ಆಧಾರದ ಮೇಲೆ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ವಾದ ಮಂಡನೆ 4 ಗಂಟೆ ನಂತರ ಮುಂದುವರಿಯುತ್ತೆ. ರಮೇಶ್, ಈಗ ನೀವು ಇಂಥ ಹಲವಾರು ಕೇಸ್ಗಳನ್ನು ನೋಡಿದಿರಿ, ಬಹಳ ಸ್ವಾರಸ್ಯಕರವಾದಂಥ ಚರ್ಚೆಗಳು ಬರ್ತವೆ ಈ ಕೋರ್ಟ್ನಲ್ಲಿ. ವಾದ ಮಂಡಿಸುವಂಥ ರೀತಿಯಲ್ಲಿ ಅವ್ರು ಎತ್ತುವಂಥ ಪಾಯಿಂಟ್ಗಳು ಅವೆಲ್ಲ ಇದಾವಲ್ಲ, ಅವು ಬಹಳ ಗಮನ ಸೆಳೆಯುವಂಥ ಪಾಯಿಂಟ್ಗಳಿರ್ತವೆ ಕೆಲವೊಂದು. ನೋಡಿ, ಆರಂಭದಿಂದ ನಾಗೇಶ್ ವಾದ ಮಂಡಿಸಿರುವಂಥ ರೀತಿ ಇದೆಯಲ್ಲ, ಇದು ಯೂನಿಫಾರ್ಮ್ ಹಾಕಿರಲಿಲ್ಲ ಆತ ಅನ್ನೋದ್ರಿಂದ ಹಿಡಿದು ತನ್ನ ತಂದೆಗೇನು ಹೇಳೋದ, ತಾಯಿಗೇನು ಹೇಳೋದ, ಸ್ನೇಹಿತರ ಜೊತೆಗೆ ಹೋಗ್ತೀನಿ ಅಂತ ಹೇಳ್ದ, ಜೊತೆಗೇನು ಅಂದರೆ ದುರ್ಗಾ ಬಾರಿಗೆ ಹೋಗಿದ್ದು, ಅಲ್ಲಿ ಏನು ಅಂತಂದರೆ ಇವರು ಅದೇ ಆ ಬಿಲ್ಲನ್ನು ಈತನೇ ಕೊಟ್ಟಿದ್ದು, ಅಲ್ಲಿಂದ ಕರ್ಕೊಂಬಂದಿದ್ದು ಎಲ್ಲ ವಿವರಗಳು. ಜೊತೆಗೇನು ಅಂತಂದರೆ ನೀವು ಕೊಲೆ ಆದಂಥ ಸ್ಥಳದಿಂದ ಯಾವ್ಯಾವ ವಸ್ತುಗಳನ್ನು ನೀವು ರಿಕವರಿ ಮಾಡಿದ್ರಿ, ಅದಕ್ಕೆ ಯಾಕೆ ತಡ ಆಯಿತು ಅನ್ನೋದು. ಜೊತೆಗೇನು ಅಂದರೆ ಸೆಕ್ಯೂರಿಟಿಯಿಂದ ಯಾವ ಸ್ಟೇಟ್ಮೆಂಟ್ ತಗೊಂಡ್ರಿ, ಇಷ್ಟು ತಡವಾಗಿ ಯಾಕೆ ತಗೊಂಡ್ರಿ ಅನ್ನುವಂಥದ್ದು, ಈ ಎಲ್ಲವನ್ನೂ ಕೂಡ ಬಿಡಿಸಿ ಹೇಳಿದಂಥ ರೀತಿ ಇತ್ತಲ್ಲ, ಅದನ್ನು ನೀವು ಹತ್ತಿರದಿಂದ ನೋಡಿದಂಥ ಸಂದರ್ಭದಲ್ಲಿ ರಮೇಶ್ ಏನು ಅನ್ನಿಸ್ತು ಅಂತ? ಖಂಡಿತ ಮಂಗನಾಥ್, ಈ ಕೇಸ್ನಲ್ಲಿ ದರ್ಶನ್ಗೆ ಜಾಮೀನು ತಗೊಳ್ಳುವಂತ ಪ್ರಯತ್ನದಲ್ಲಿ ಸಿ ವಿ ನಾಗೇಶ್ ಅವರು ಬಹಳಷ್ಟು ಅಂಶಗಳನ್ನ ಮುಂದಿಡ್ತಾ ಇದ್ದಾರೆ. ಅಂದ್ರೆ ಈ ಕೇಸ್ನಲ್ಲಿ ಪೊಲೀಸರು ಸಾಕ್ಷ್ಯಾಧಾರಗಳನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋದನ್ನ ಬಿಂಬಿಸುವಂತ ದೃಷ್ಟಿಯಿಂದ ಈ ವಾದವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈಗ ಪೊಲೀಸರ ಒಂದು 9ನೇ ತಾರೀಕೇನೆ ಪೊಲೀಸರ ಕಸ್ಟಡಿಯಲ್ಲಿತ್ತು ಆ ಎಂಟೈರ್ ಜಾಗ. ಮತ್ತೆ 11ನೇ ತಾರೀಕು ದರ್ಶನ್ ಹೇಳಿಕೆ ಪಡೆಯಲಾಗಿತ್ತು. 10ನೇ ತಾರೀಕು ಈ ಸರೆಂಡರ್ ಆದಂತ ಸಾಕ್ಷಿಗಳು ಅವ್ರ ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಆರೋಪಿಗಳು ಯಾರು ಸರೆಂಡರ್ ಆಗಿದ್ದು, ನಾವೇ ಕೊಲೆ ಮಾಡಿದೀವಿ ಅಂತ ಹೇಳಿ ಅವ್ರ ಹೇಳಿಕೆ ಇತ್ತು. 10ನೇ ತಾರೀಕಿನ ಅವ್ರು ಇಂಥ ಜಾಗದಲ್ಲಿ ಘಟನೆ ನಡೆದಿದೆ ಅಂತ ಹೇಳಿದ್ರು ಕೂಡ 12ನೇ ತಾರೀಕುವರೆಗೂ ನೀವು ಯಾಕೆ ಸ್ಥಳದಿಂದ ಆ ಎಲ್ಲಾ ಐಟಮ್ಗಳನ್ನ ಸೀಸ್ ಮಾಡಿಲ್ಲ? ಅದಕ್ಕೆ ಇವ್ರು ಕೊಡ್ತಾ ಇರೋ ಕಾರಣ ಏನಂದ್ರೆ ದರ್ಶನ್ ಹೇಳಿಕೆಯನ್ನ ತಗೊಂಡು ಅದಾದ ಬಳಿಕ ಅದನ್ನ ಸೀಸ್ ಮಾಡಿದ್ರೆ ಆಗ ದರ್ಶನ್ ಈ ಕೇಸ್ನ ಫಿಕ್ಸ್ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಇವರು ಈ ರೀತಿ ಮಾಡಿದ್ದಾರೆ ಅನ್ನೋದನ್ನ
ಕೋರ್ಟಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಸಾಕ್ಷ್ಯಾಧಾರಗಳನ್ನ ಸೃಷ್ಟಿ ಮಾಡಿ ದರ್ಶನನ್ನ ಸಿಲುಕಿಸುವಂತ ಯತ್ನ ನಡೀತಾ ಇದೆ ಅಂತ ಹೇಳಿ ಬಿಂಬಿಸುವಂತ ಪ್ರಯತ್ನವನ್ನ ಸಿ ವಿ ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಕೇಸ್ನ ಒಂದು ಇನ್ವೆಸ್ಟಿಗೇಷನ್ ಮೇಲೆನೆ ಅಂದ್ರೆ ಪ್ರಶ್ನೆಗಳನ್ನ ಹುಟ್ಟಾಕೋ ಮೂಲಕ ಈ ಕೇಸ್ನಲ್ಲಿ ಜಾಮೀನಿನ ಲಾಭವನ್ನು ಪಡೆಯುವಂತ ಪ್ರಯತ್ನವನ್ನ ಈಗ ಸಿ ವಿ ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ಓಕೆ ಇದೆಲ್ಲದರ ಜೊತೆಗೆ ನನಗೆ ನನ್ನ ಗಮನ ಸೆಳೆದಿದ್ದು ಅಂತಂತಂದರೆ ಈ ಸಣ್ಣ ಪ್ರಕರಣದ ವಿಚಾರಣೆ ಇದೆ ನಡುವೆ, ಅದನ್ನು ನೋಡ್ಬಿಡ್ತೀನಿ ಅಂತ ಹೇಳಿದಾಗ ನಾಗೇಶ್ ಅವರು ಹೇಳಿದ್ದು ಇದೂ ಕೂಡ ಸಣ್ಣ ಪ್ರಕರಣವೇ, ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ತೋರಿಸಿದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಹೇಳಿದಂಥ ಮಾತು ನಾಗೇಶ್. ಖಂಡಿತ ರಂಗನಾಥ್, ಯಾಕೆಂತಂದ್ರೆ ಇವ್ರು ಸಣ್ಣ ವಿಚಾರ ಅಂದಾಗ ಇದು ಹಂಗಿರೋ ಸಣ್ಣ ವಿಚಾರ ಆದ್ರೆ ನೀವ್ ಯಾಕೆ 1.5 ಗಂಟೆ ವಾದ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಸಂದರ್ಭದಲ್ಲಿ SPP ಕೂಡ ಹೇಳಿದ್ರು ಟ್ರಯಲ್ ಕೋರ್ಟ್ ಅಲ್ಲಿ 7 ದಿನ ವಾದ ಮಾಡಿದ್ದಾರೆ ಇವರು ಅಂತ ಹೇಳಿದ್ರು. ಸಣ್ಣ ಪ್ರಕರಣ ಆದ್ರೆ 7 ದಿನ ಯಾಕೆ ವಾದ ಮಾಡಿದ್ರು, ಇಲ್ಲ 1.5 ಗಂಟೆಯಿಂದ ವಾದ ಮಾಡ್ತಾನೆ ಇದ್ದಾರೆ ಅಂತ ಸುಮ್ಮನೆ ಹಾಗೆ. ಎಸ್ ರಮೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ರಮೇಶ್. ಸೊ ಇದು ಸಂಗತಿ ನೋಡಿ, ಯಾಕೆ ಅಂತಂತಂದರೆ ಯಾರಾದರೂ ಈ ಒಳ್ಳೆ ಮಾತುಗಾರರಾಗಬೇಕು ಅನ್ನುವಂಥವ್ರು, ಮಾತಾಡಬೇಕು ಅನ್ನುವಂಥವ್ರು ಕಾಮನ್ ಸೆನ್ಸನ್ನು ಎಷ್ಟರ ಮಟ್ಟಿಗೆ ಬಳಸಬೇಕು ಅನ್ನುವಂಥದ್ದು, ಜೊತೆಗೆ ಯಾವ್ಯಾವ ಪಾಯಿಂಟ್ಗಳನ್ನು ಯಾವ್ಯಾವ ರೀತಿಯಲ್ಲಿ ಎತ್ತಿ ಗೊಂದಲವನ್ನು ಸೃಷ್ಟಿ ಮಾಡ್ಬೋದು ಅಂತಂದರೆ ಇದು ಇಲ್ಲ ಇದು 10 ಪ್ರಶ್ನೆಗಳು ಬರ್ತಾವೆ ನೋಡಿ ಇಲ್ಲಿ ಅಂತ ಆ ವಾದ ಮಂಡಿಸುವಂಥ ರೀತಿ ಇದೆಯಾ, ಅದು ಬಹಳ ಅದ್ಭುತ. ಅದು ಹೀಗಾಗಿ ಏನು ಅಂತಂದರೆ ಈ ತುಂಬ ಈ ಮಾತಾಡುವಂಥವ್ರು, ಮಾತು ಕಲಿಬೇಕು ಅನ್ನುವಂಥವ್ರು, ಜೊತೆಗೆ ನಾವೇನು ಕನ್ವೆ ಮಾಡ್ತೀವಿ, ಯಾರನ್ನ ಕನ್ವಿನ್ಸ್ ಮಾಡ್ತೀವಿ ಅನ್ನುವಂಥವ್ರು ಇದಾರಲ್ಲ, ಸೊ ಇಂಥ ವಾದ ಮಂಡನೆಯನ್ನು ಕೇಳಬೇಕು ಅಂತ. ತೀರ್ಪು ಬರುತ್ತೆ, ಏನಾಗುತ್ತೆ ಏನು ಎತ್ತ ಪ್ರಶ್ನೆ ಬೇರೆ, ಕಲಿಯುವಂಥ ಸಂಗತಿಗಳು ಇಲ್ಲಿ ಬಹಳಷ್ಟಿದೆ ಅನ್ನುವಂಥದ್ದು. ಇನ್ನು